ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಕಾಪಿರೈಟ್ ಬಂದಿರುತ್ತೆ. ಕಾಪಿರೈಟ್ ಬಂದಾಗ ನಿಮಗೆ ಏನು ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಾಪಿರೈಟ್ ಬಂದಾಗ ನೀವು ಯೂಟ್ಯೂಬಲ್ಲಿ ಏನು ಮಾಡಬೇಕು, ಆ ಕಾಪಿರೈಟ್ ಹೋಗೋದಕ್ಕೆ ನೀವು ಹೆಂಗೆ ನೀವು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಅನ್ನೋದೆಲ್ಲ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ. ಯೂಟ್ಯೂಬ್ ರಿಲೇಟೆಡ್ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತಾರೆ. ಓಕೆ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಯೂಟ್ಯೂಬಲ್ಲಿ ತುಂಬ ಜನಕ್ಕೆ ಕಾಪಿರೈಟ್ ಪ್ರಾಬ್ಲಮ್ಸ್ಗಳಾಗ್ತಾ ಇರುತ್ತೆ. ಸೊ ಈ ಕಾಪಿರೈಟ್ಸ್ಗಳು ಬಂದಾಗ ಕೆಲವೊಂದಷ್ಟು ಸಮಸ್ಯೆಗಳಾಗುತ್ತೆ ನೋಡಿ. ಯೂಟ್ಯೂಬ್ ಕಾಪಿರೈಟ್, ಈ ಕಾಪಿರೈಟ್ ಬಂದಾಗ ತುಂಬ ಜನರಿಗೆ ಸಮಸ್ಯೆ ಯಾಕಾಗುತ್ತೆ ಅಂತಂದರೆ, ಯೂಟ್ಯೂಬರು ಆ ಒಂದು ಯೂಟ್ಯೂಬರ್ಸ್ ಚಾನಲ್ಸ್ಗಳಿಗೆ ಇದೊಂದು ಚಾನಲ್ ಅಂತ ಅಂದ್ಕೊಂಡ್ರೆ ಆ ಚಾನಲ್ಗೆ ಸ್ಟ್ರೈಕ್ ಅನ್ನೋದನ್ನ ಕೊಟ್ಬಿಡ್ತಾರೆ. ಈ ಸ್ಟ್ರೈಕ್ ಅನ್ನೋದು ಬಂದ್ಬಿಡ್ತು ಅಂತಂದರೆ ನಿಮಗೊಂದಷ್ಟು ಪೆನಾಲ್ಟಿಗಳಿರುತ್ತೆ. ಸೊ ಒಂದಷ್ಟು ದಿನ ನೀವು ವೀಡಿಯೋಸ್ಗಳು ಹಾಕೋಕ್ಕಾಗಲ್ಲ, ಒಂದು 7 ಡೇಸು. ಸೊ ಈ ಥರ ಒಂದಷ್ಟು ರೂಲ್ಸ್ಗಳಿರುತ್ತೆ. ಇದರಿಂದ ನಿಮ್ಮ ಚಾನಲ್ಲು ತುಂಬ ಡೌನ್ ಆಗಿಬಿಡುತ್ತೆ. ನಿಮಗೆ ಬರ್ತಾ ಇರುವ ವ್ಯೂಸು ಡೌನ್ ಆಗಿಬಿಡುತ್ತೆ, ಅರ್ನಿಂಗ್ಸು ಡೌನ್ ಆಗಿಬಿಡುತ್ತೆ. ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಸ್ಟ್ರೈಕ್ ಬಂತು ಅಂತಂದರೆ ಒಂಥರ ಚಾನಲ್ಗೆ ಒಂದು ದೊಡ್ಡ ಸಮಸ್ಯೆ ಆದಂಗೆ. ಸೊ ಈ ಸ್ಟ್ರೈಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಇವತ್ತು ನಾನು ನಿಮಗೆ ಸ್ಟ್ರೈಕ್ ಬಂದಾಗ ಏನು ಮಾಡಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ ನೋಡಿ. ಸೊ ನೋಡಿ, ನಿಮಗೆ ಯೂಟ್ಯೂಬಲ್ಲಿ ಸ್ಟ್ರೈಕ್ ಯಾವಾಗ ಬರುತ್ತೆ ಅಂತಂದರೆ, ನೀವು ಯಾರ್ದಾದ್ರೂ ಕಂಟೆಂಟ್ನ ನೀವು ನಿಮ್ಮ ಚಾನಲಲ್ಲಿ ಹಾಕ್ಕೊಂಡ್ರೆ ನಿಮಗೆ ಸ್ಟ್ರೈಕ್ ಬರುತ್ತೆ. ಅಂದರೆ ಈಗ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಫಿಲಮ್ ರಿಲೀಸ್ ಆಗಿರುತ್ತೆ, ಆಯಿತಾ? ಆ ಫಿಲಮ್ನ ನೀವು ಎಲ್ಲೋ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ತಂದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಆ ಸಿನಿಮಾಗೆ ಒಂದು ರಿಜಿಸ್ಟ್ರೇಷನ್ ಆಗಿರುತ್ತೆ, ಆಯಿತಾ? ಒಂದು ಕಂಪ್ನಿಯವರು ತಗೊಂಡಿರ್ತಾರೆ ಅದನ್ನು, ಆಯಿತಾ? ಒಂದು ಕಂಪ್ನಿ, ಈಗ ಯಾವುದೋ ಒಂದು ಕಂಪ್ನಿ, ದೊಡ್ಡ ಕಂಪ್ನಿ ಅದನ್ನು ಆ ರೈಟ್ಸ್ ತಗೊಂಡಿರ್ತಾರೆ. ಆ ಸಿನಿಮಾ ರೈಟ್ಸ್ ಅವ್ರ ಹತ್ರ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಪಬ್ಲಿಷ್ ಮಾಡಿದ್ರೆ ಅವರೇ ಪಬ್ಲಿಷ್ ಮಾಡಬೇಕು. ನೀವು ಆ ಸಿನಿಮಾನ ನೀವು ನಿಮ್ದು ಎತ್ಕೊಂಡು ನಿಮ್ಮ ಅಕೌಂಟಲ್ಲಿ ಹಾಕೊಬಿಟ್ಟಿರ್ತೀರ. ಆಗೇನು ಮಾಡ್ತಾರೆ, ಆ ಕಂಪ್ನಿಯವರು ನಿಮಗೆ ಸ್ಟ್ರೈಕನ್ನು ಕೊಡ್ತಾರೆ, ಆಯಿತಾ? ಸೊ ಇಲ್ಲಿ ನಿಮಗೆ ಸ್ಟ್ರೈಕ್ ಬಂದಾಗ ಅದೇ ಈ ಸಮಸ್ಯೆ ಆಗುತ್ತೆ, ಇದು ಸಮಸ್ಯೆ ಆಗುತ್ತೆ, ನಿಮ್ಮ ಚಾನಲ್ ಡೌನ್ ಆಗಿಬಿಡುತ್ತೆ. ಸೊ ಈ ಥರ ಸಮಸ್ಯೆ ಆಗುತ್ತೆ. ನಿಮಗೆ 3 ಸ್ಟ್ರೈಕ್ ಬಂದರೆ 90 ಡೇಸ್ ಒಳಗಡೆ ಸೊ ನಿಮ್ಮ ಚಾನಲ್ ಡಿಲೀಟ್, ಯೂಟ್ಯೂಬ್ ಚಾನಲ್ ಡಿಲೀಟ್. ಸೊ ಹಾಗಾಗಿ ತುಂಬ ಜನಕ್ಕೆ ಸ್ಟ್ರೈಕ್ ಬಂದಿರೋರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನೆಕ್ಸ್ಟ್ ಸ್ಟೆಪ್ಪು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ನಾನು ಅಬ್ಸರ್ವ್ ಮಾಡಿರೋಂಗೆ ತುಂಬ ಜನ ನೀವು ಸ್ಟ್ರೈಕ್ ಬಂದ ತಕ್ಷಣ ಯೂಟ್ಯೂಬರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀರ. ಓಕೆ, ಸೊ ದೊಡ್ಡ ಯೂಟ್ಯೂಬರ್ಸ್ಗಳಿರ್ತಾರಲ್ಲ, ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ, ಅವ್ರಿಗೆ ಇಮೇಲು, ಮೆಸೇಜು ಇದೆಲ್ಲ ಮಾಡ್ತೀರಾ. ಬಟ್ ಅವ್ರು ಯಾರೂ ಕೂಡ ರೆಸ್ಪಾನ್ಸು ಕೂಡ ಮಾಡೋಕ್ಕೂ ಕೂಡ ಅವರು ಹೋಗಲ್ಲ. ಯಾಕೆ ಅಂತಲೂ ಕೂಡ ಹೇಳ್ತೀನಿ. ಈ ಸ್ಟ್ರೈಕ್ ಏನಿದೆ ಇದು ಅವ್ರ ಕೈಲಿರಲ್ಲ, ಆಯಿತಾ? ಅವರು ನಿಮ್ಗೆ ಅದನ್ನು ವಾಪಸ್ ಮಾಡ್ಸೋಕ್ಕೂ ಆಗಲ್ಲ, ಅವ್ರಿಗೆ ರೈಟ್ಸೇ ಇಲ್ಲ, ಅದು ಅರ್ಥ ಆಯಿತಾ? ಅದಕ್ಕೋಸ್ಕರ ಯಾರೂ ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಲ್ಲ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ಈ ಯೂಟ್ಯೂಬರ್ಸ್ನ ಕಾಂಟ್ಯಾಕ್ಟ್ ಮಾಡೋದು ಬಿಟ್ಬಿಡಬೇಕು, ಆಯಿತಾ? ಸೊ ಇಲ್ಲಿ ಬಿಟ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಸ್ಟ್ರೈಕ್ ಬಂದಿರುತ್ತಲ್ಲ ನೋಡಿ, ನಿಮಗೆ ಯೂಟ್ಯೂಬ್ ಸ್ಟ್ರೈಕ್ ಬಂದಿರುತ್ತಲ್ಲ, ಆ ಸ್ಟ್ರೈಕ್ದು ಡೀಟೇಲ್ಸ್ ಇರುತ್ತೆ ನಿಮ್ಮ ಹತ್ರ. ನೀವು ಯಾವ ಯೂಟ್ಯೂಬ್ ಚಾನಲ್ನ ಯಾವ ಇಮೇಲ್ ಐ ಡಿಲಿ ಕ್ರಿಯೇಟ್ ಮಾಡಿರ್ತೀರಾ, ಆ ಇಮೇಲ್ ಐ ಡಿಗೆ ಒಂದು ಮೇಲ್ ಬಂದಿರುತ್ತೆ. ಯಾರು ನಿಮಗೆ ಸ್ಟ್ರೈಕ್ ಕೊಟ್ಟಿರೋದು, ಆ ಕಂಪ್ನಿ ನೇಮ್ ಏನು, ಯಾವ ವಿಡಿಯೋ ಕೊಟ್ಟರು, ಇದೆಲ್ಲ ಕಳಿಸಿರ್ತಾರೆ, ಆಯಿತಾ? ನೀವು ಏನು ಯೂಸ್ ಮಾಡ್ಕೊಂಡಿರೋದು ಕೊಟ್ಟರು ಇದೆಲ್ಲ ಕಳಿಸಿರ್ತಾರೆ. ಸೊ ನೀವು ಏನು ಮಾಡಬೇಕು ಅಂತಂದರೆ, ನೆಕ್ಸ್ಟ್ ಸ್ಟೆಪ್ಪು ಯೂಟ್ಯೂಬರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ದೇ, ಸೊ ನೀವು ಆ ಮೇಲಲ್ಲಿ ಒಂದು ಇಮೇಲ್ ಐ ಡಿ ಮೆನ್ಷನ್ ಆಗಿರುತ್ತೆ, ಇಂಥವರಿಂದ ನಿಮಗೆ ಸ್ಟ್ರೈಕ್ ಬಂದಿರೋದು ಅಂತ. ಆ ಇಮೇಲ್ ಐ ಡಿನ ನೀವು ಪಿಕ್ ಮಾಡಿಕೊಂಡು ಆ ಇಮೇಲ್ಗೆ ನೀವು ಮೆಸೇಜ್ ಮಾಡಬೇಕು. ಆ ಕಂಪ್ನಿಯವ್ರಿಗೆ ನೀವು ರಿಕ್ವೆಸ್ಟ್ ಮಾಡಬೇಕು, ಒಂದು ಲೈನ್ಸ್ಗಳನ್ನ ಹಾಕಿ, ಸೊ ನಾನು ಈ ಥರ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ, ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಈ ಸ್ಟ್ರೈಕನ್ನು ವಾಪಸ್ ತಗೊಳ್ಳಿ ಅಂತ ನೀವು ರಿಕ್ವೆಸ್ಟ್ ಮಾಡಬೇಕು. ಆ ಕಂಪ್ನಿಯವ್ರಿಗೆ ಒಳ್ಳೆ ಮನಸ್ಸಿದೆ ಅಂತಂದರೆ, ಸೊ ಹೋಗಲಿ ಬಿಡು, ಆ ಹುಡುಗನ ಕ್ಷಮಿಸೋಣ ಅಂತಂದರೆ ಕ್ಷಮಿಸಿ ಆ ಸ್ಟ್ರೈಕನ್ನು ಅವ್ರು ವಾಪಸ್ ತಗೊಳ್ತಾರೆ. ಆಗ ತಗೊಂಡ್ರೆ ನಿಮಗೆ ಇಲ್ಲಿ ಬಂದಿರುತ್ತಲ್ಲ ಸ್ಟ್ರೈಕು, ಆಯಿತಾ? ಇದು ಹೋಗ್ಬಿಡುತ್ತೆ, ಆಯಿತಾ? ಹೋಗ್ಬಿಟ್ಟಾಗ ನಿಮ್ಮ ಚಾನಲ್ಗೆ ಸ್ಟ್ರೈಕು ಕ್ಯಾನ್ಸಲ್ ಆಗುತ್ತೆ, ಸ್ಟ್ರೈಕ್ ಇರಲ್ಲ, ಆವಾಗ ಬಚಾವಾಗ್ಬೋದು. ಇಲ್ಲಿ ನೀವು ಪ್ರಯತ್ನ ಪಡಬೇಕು. ಇದನ್ನು ಬಿಟ್ಟರೆ ಇನ್ಯಾವುದೂ ಆಪ್ಷನ್ ಇಲ್ಲ. ಓಕೆ, ಸೊ ನಿಮಗಿಲ್ಲಿ ಇನ್ನೊಂದು ಆಪ್ಷನ್ ಸಿಗುತ್ತೆ. ನೀವು ತಪ್ಪು ಮಾಡಿಲ್ಲ ಅಂತಂದರೆ, ನೀವೇನು ಮಿಸ್ಟೇಕ್ ಮಾಡಿಲ್ಲ ಅಂತಂದರೆ, ಅಪ್ಪೀಲ್ ಅಂತ ಒಂದು ಆಪ್ಷನ್ ಬರುತ್ತೆ. ನಿಮ್ಮ ಕಾಪಿರೈಟ್ ಸ್ಟ್ರೈಕ್ ಬಂದಿರುತ್ತಲ್ಲ, ಆ ವಿಡಿಯೋ ಮುಂದೆಗಡೆ ಅಪ್ಪೀಲ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಬೇಕಾದ್ರೆ ಅಪ್ಪೀಲ್ ಮಾಡ್ಬೋದು. ನೀವೇನಾದರೂ ಮಿಸ್ಟೇಕ್ಸ್ ಮಾಡಿಲ್ಲ ಅಂತಂದರೆ ಅಪ್ಪೀಲ್ ಮಾಡಿದಾಗ ನೀವೇನೋ ತಪ್ಪು ಮಾಡಿಲ್ಲ ಅಂತಂದರೆ ಆ ವಿಡಿಯೋನ ಮತ್ತೆ ವಾಪಸ್ ಹಾಕ್ತಾರೆ ಯೂಟ್ಯೂಬರು. ಸೊ ಆಗ ನಿಮಗೆ ಸ್ಟ್ರೈಕು ಕೂಡ ರಿಮೂವ್ ಆಗುತ್ತೆ,
ಆಯಿತಾ. ಸೊ ಹಾಗಾಗಿ ನಿಮ್ಗೆ ಇವೆರಡು ಆಪ್ಷನ್ ಅಷ್ಟೇ ಇರೋದು, ಇಮೇಲು ಮತ್ತು ಅಪ್ಪೀಲು. ಇವೆರಡು ಬಿಟ್ಟು ಇನ್ನೇನು ಕೂಡ ನೀವು ಮಾಡೋಕ್ಕೆ ಆಗೋದಿಲ್ಲ. ಮಾಡಿದ್ರೂ ಕೂಡ ಅದೆಲ್ಲವೂ ಕೂಡ ವೇಸ್ಟು. ತುಂಬ ಜನ ನಿಮ್ಗೆ ಹೇಳ್ಬೋದು ಯೂಟ್ಯೂಬ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿ, ಯೂಟ್ಯೂಬ್ ಟೀಮು ಚಾಟ್ ಸಪೋರ್ಟು, ಚಾಟಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆಗ ನಿಮಗೆ ಸಾಲ್ವ್ ಆಗ್ಬೋದು ಅಂತಲೂ ಕೂಡ ಹೇಳ್ಬೋದು. ಇದು ಕೂಡ ವರ್ಕ್ ಆಗೋಲ್ಲ. ಯಾಕೆ ಅಂತಂದರೆ ಯೂಟ್ಯೂಬ್ ಟೀಮ್ ಅವ್ರು ಏನು ಮಾಡ್ತಾರೆ ಅವಾಗ, ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಯಾರು ಕೊಟ್ಟಿದ್ದಾರೆ ಅವ್ರನ್ನ ವಿಚಾರಿಸ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಅರ್ಥ ಆಯ್ತಾ. ಬಟ್ ನಿಮ್ದು ಇಲ್ಲಿ ಏನು ಮಿಸ್ಟೇಕ್ಸ್ ಇಲ್ಲ ಅಂತಂದರೆ ನೀವು ಅಪ್ಪೀಲ್ ಮಾಡಿಕೊಂಡು ನಿಮ್ಗೆ ಯಾರು ಕೊಟ್ಟಿರ್ತಾರೆ ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೋಬೋದು, ಆಯಿತಾ. ಬಟ್ ಆಲ್ಮೋಸ್ಟ್ ಅಲ್ಲಿ ಕೊಡೋರೆಲ್ಲ ಪರ್ಫೆಕ್ಟಾಗಿ ನೀವು ತಪ್ಪು ಮಾಡಿದರೆ ಮಾತ್ರ ಕೊಟ್ಟಿರ್ತಾರೆ, ಇಲ್ಲ ಅಂತಂದರೆ ಕೊಟ್ಟಿರಲ್ಲ. ಹಾಗಾಗಿ ಇವೆರಡು ಆಪ್ಷನ್ ನಿಮಗಿರುತ್ತೆ, ಇವೆರಡು ಆಪ್ಷನ್ನ ನೀವು ಟ್ರೈ ಮಾಡಬೇಕಾಗುತ್ತೆ ಗೈಸ್. ಇದು ಬಿಟ್ಟು ಇನ್ನೇನು ಬೇರೆ ಏನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲ ಸುಮ್ಮನೆ ಟೈಮ್ ವೇಸ್ಟು. ಇಲ್ಲ ನಿಮಗೆ ಇದು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಸರಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್. 90 ಡೇಸ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. 90 ದಿನ ಆದಮೇಲೆ ಆ ಸ್ಟ್ರೈಕ್ ರಿಮೂವ್ ಆಗುತ್ತೆ, ನಿಮ್ಮ ಚಾನಲ್ ಮೊದಲಿದ್ದಂಗೆ ಸರಿ ಆಗುತ್ತೆ. ಓಕೆ, ಇದು ರಿಯಾಲಿಟಿ, ಇದೇ ಏನಂತೀರ, ಇದೇ ನಿಜವಾದ, ಇದೇ ವಾಸ್ತವ, ಆಯಿತಾ. ಇದು ರಿಯಾಲಿಟಿ, ನೀವು ಅರ್ಥ ಮಾಡ್ಕೊಳ್ಳಿ. ಇದು ಬಿಟ್ಟು ನೀವು ಬೇರೆ ಇನ್ನೇನೋ ಸರ್ಕಸ್ಸು, ಯಾರೋ ದುಡ್ಡು ಕೊಟ್ಟರೇನೋ ಕ್ಯಾನ್ಸಲ್ ಮಾಡಿಕೊಡ್ತಾರಂತೆ, ಅದೆಲ್ಲ ಸುಳ್ಳು. ದುಡ್ಡು ಇಸ್ಕೆ ಎದ್ಬಿಡ್ತಾರೆ ಆಮೇಲೆ, ಆಯಿತಾ. ಇನ್ನೇನು ಕೂಡ ಸೊಲ್ಯೂಷನ್ ಇಲ್ಲ ಇದಕ್ಕೆ. ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.